ನಮಸ್ಕಾರ ಸ್ನೇಹಿತರೆ. ಸಾಲ 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 ಇಡೀ ಜಗತ್ತು ಹಿಂದೆಂದಿಗಿಂತ ವೇಗವಾಗಿ ಸಾಲದಲ್ಲಿ ಮುಳುಗ್ತಾ ಇದೆ. ಜಾಗತಿಕ ಸಾಲ ಇದೀಗ 100% ದಾಟ್ತಾ ಇದೆ ಅನ್ನೋ ಆತಂಕಕಾರಿ ಸುದ್ದಿ ಹೊರಗೆ ಬಂದಿದೆ. ಜಗತ್ತಲ್ಲಿರೋ 195 ರಾಷ್ಟ್ರಗಳ ಒಟ್ಟು GDP ಗಾತ್ರ ಸುಮಾರು $112 ಟ್ರಿಲಿಯನ್. ಆದರೆ ಅದಕ್ಕಿಂತ 2 ಪಟ್ಟು ಸಾಲವನ್ನು ಎಲ್ಲ ರಾಷ್ಟ್ರಗಳು ಸೇರಿ ಮೈ ಮೇಲೆ ಹೇರ್ಕೊಂಡಿವೆ. ಅಮೆರಿಕ, ಚೈನಾ, ಕೆನಡಾ, ಜಪಾನ್ನಂಥ ಶ್ರೀಮಂತ ರಾಷ್ಟ್ರಗಳ ಸಾಲವೇ 100% ದಾಟುವ ಹಂತದಲ್ಲಿದೆ ಅಂತ IMF ವಿಶ್ವ ಹಣಕಾಸು ವೇದಿಕೆ ಅಲರ್ಟ್ ಮಾಡಿದೆ. ಎರಡನೇ ಮಹಾಯುದ್ಧದ ಟೈಮ್ಗಿಂತ ವರ್ಸ್ಟ್ ಸಿಚುವೇಶನ್ ತಲುಪ್ತಾ ಇದ್ದೀವಿ. ಹಾಗಿದ್ರೆ ಈ ತರ ವಿಶ್ವದ ಸಾಲ ಹೆಚ್ಚಾಗ್ತಿರೋದು ಯಾಕೆ? ಜಾಗತಿಕ ಸಾಲ 100% ಕ್ರಾಸ್ ಆದರೆ ಏನಾಗುತ್ತೆ? ಭಾರತದ ಸಾಲ ಎಷ್ಟಿದೆ? ಭಾರತ ಬಚಾವಾಗಬೇಕು ಅಂದ್ರೆ ಏನ್ ಮಾಡಬೇಕು? ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 100% ದಾಟ್ತಾ ಇದೆ ಜಾಗತಿಕ ಸಾಲ. ಸ್ನೇಹಿತರೆ, ಒಂದು ದೇಶ ಇನ್ನೊಂದು ದೇಶದಿಂದ ಹಣ ತಗೊಂಡ್ರೆ ಅದು ಆ ದೇಶದ ಸಾಲ. ಆದ್ರೆ ಇಡೀ ಜಗತ್ತಿನ ಸಾಲ, ಜಾಗತಿಕ ಸಾಲ ಅಂದ್ರೇನು ಅನ್ನೋ ಪ್ರಶ್ನೆ ಬಂದೇ ಬರುತ್ತಲ್ವಾ? ಏನ್ ಹಂಗಂದ್ರೆ ಅಂತೇಳಿ. ಯಾಕಂದ್ರೆ ಜಗತ್ತಿಗೆ ಹೊರಗಿನಿಂದ ಸಾಲ ಬರುತ್ತಾ? ಇಲ್ಲ. ಇನ್ನೊಂದು ಗ್ರಹದಿಂದ ಅಂತೂ ಸದ್ಯಕ್ಕೆ ಆ ಥರದೇನು ಹೆಲ್ಪ್ ಬಂದಿಲ್ಲ ಇದುವರೆಗೂ ಕೂಡ. ಆದ್ರೂ ಜಾಗತಿಕ ಸಾಲ, ಗ್ಲೋಬಲ್ ಡೆಟ್ ಅನ್ನೋ ಪದ ಬಳಸ್ತಾ ಇರ್ತೀವಿ. ಇದು ಸಿಂಪಲ್ ಲೆಕ್ಕಾಚಾರ. ನಿಮಗೀಗ ಆಲ್ರೆಡಿ ಒಂದು ರಾಷ್ಟ್ರದ ಸಾಲ ಅಂದ್ರೇನು ಅಂತ ಅರ್ಥ ಆಗಿದೆ. ಒಂದು ದೇಶದ ವಾರ್ಷಿಕ GDPಯ ಗಾತ್ರ ಹಾಗೂ ಆ ದೇಶದ ವಾರ್ಷಿಕ ಖರ್ಚು, ಎರಡರ ವ್ಯತ್ಯಾಸನೇ ಆ ದೇಶದ ಸಾಲ. ಉದಾಹರಣೆಗೆ, ಒಂದು ದೇಶದ GDP ₹100 ಇದ್ದು ಆ ದೇಶದ ವರ್ಷದ ಖರ್ಚು ₹125 ಇದ್ರೆ ಆ ಎಕ್ಸ್ಟ್ರಾ ₹25 ಬೇರೆ ಕಡೆ ಸಾಲ ಮಾಡಿ ತಂದಿರ್ತಾರೆ. ಅದೇ ರೀತಿ ಜಗತ್ತಿನ 195 ರಾಷ್ಟ್ರಗಳ ಒಟ್ಟಾರೆ GDP ಗಾತ್ರ $112 ಟ್ರಿಲಿಯನ್ ಇದೆ. ಆದರೆ ಆ ಎಲ್ಲ ರಾಷ್ಟ್ರಗಳು ಸೇರಿ ಖರ್ಚು ಮಾಡ್ತಿರೋದು ಬರೋಬ್ಬರಿ 200 ಟ್ರಿಲಿಯನ್ಗಿಂತಲೂ ಜಾಸ್ತಿ. ಹೀಗೆ ಎಲ್ಲ ದೇಶಗಳ ಸರ್ಕಾರಗಳು ಮಾಡಿರೋ ಸಾಲವನ್ನ ಒಟ್ಟಿಗೆ ಲೆಕ್ಕ ಹಾಕೋದ್ರಿಂದ ಇದನ್ನ ಜಾಗತಿಕ ಸಾಲ, ಜಾಗತಿಕ ಸರ್ಕಾರಿ ಸಾಲ, ಗ್ಲೋಬಲ್ ಗವರ್ಮೆಂಟ್ ಡೆಟ್ ಅಂತ ಕರೆಯಲಾಗುತ್ತೆ. ಈ ಹಣ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ನೋಡೋಕೆ ಮುಂಚೆ ಸ್ನೇಹಿತರೆ, IMF ಹೊರ ಹಾಕಿರೋ ಆತಂಕಗಳನ್ನು ನಾವು ನೋಡ್ತಾ ಹೋಗೋಣ. ಇನ್ನು ಸ್ನೇಹಿತರೆ, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ನಾವು ಲಾಂಚ್ ಮಾಡಿದ್ದೀವಿ. ಜೊತೆಗೆ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ನಾವು ವ್ಯಾಲ್ಯೂಬಲ್ ಮಾಹಿತಿಯನ್ನ ಪಬ್ಲಿಷ್ ಮಾಡೋಕೆ ಶುರು ಮಾಡಿದ್ದೀವಿ. ಜಾಯಿನ್ ಆಗಿರೋರು ಮೆಂಬರ್ಶಿಪ್ ಟ್ಯಾಬ್ಗೆ ಹೋದ್ರೆ ಸಿಕ್ಬಿಡುತ್ತೆ. ಯೂಟ್ಯೂಬ್ ಕೂಡ ರೆಕಮೆಂಡ್ ಮಾಡ್ತಿರುತ್ತೆ ನಿಮಗೆ. ಜಾಯಿನ್ ಆಗದೆ ಇರೋರು ಕನ್ಸಿಡರ್ ಮಾಡ್ಬೋದು. ದಿನಕ್ಕೆ 99 ಪೈಸೆ ಚೇಂಜ್ ಅಷ್ಟೇ ಕಾಸ್ಟ್ ಆಗುತ್ತೆ. ಇಡೀ ಮಂತ್ಗೆ ₹29. ಅಲ್ಲಿ ರೀಸೆಂಟಾಗಿ ನೋಡಿ, ನಾವು ಒಂದು ಲೈವ್ ಮಾಡಿದ್ವಿ, ಮೆಂಬರ್ಸ್ ಒಂದು ಲೈವ್ ಮಾಡಿದ್ವಿ. ಆಮೇಲೆ ಚಿನ್ನದ ಬೆಲೆ ಏರಿಕೆ ಇಳಿಕೆಯ ಕಂಪ್ಲೀಟ್ ರಹಸ್ಯವನ್ನು ನಾವು ಅರ್ಥ ಆಗೋ ಲ್ಯಾಂಗ್ವೇಜ್ನಲ್ಲಿ ನೀಟಾಗಿ ಬಿಚ್ಚಿ ಬ್ರೇಕ್ ಡೌನ್ ಮಾಡಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ವಿ. ಮತ್ತೆ ಬೀಳುತ್ತಾ ಆ ಸಾಧ್ಯತೆ ಏನು ಕೂಡ ಅದರಲ್ಲಿ ನಾವು ಹೇಳಿದ್ವಿ. ತುಂಬ ಇಷ್ಟಪಟ್ಟು ಮೆಂಬರ್ಸ್ ಅದನ್ನು ನೋಡ್ತಾ ಇದ್ದಾರೆ. ಇನ್ನು ಇದೇ ರೀತಿ ಸಾಕಷ್ಟು ಮೆಂಬರ್ಸ್ ಓನ್ಲಿ ಬೆನಿಫಿಟ್ಸ್ ನಾವು ಪ್ರೀಮಿಯಂ ಮೆಂಬರ್ಸ್ಗೆ ಕೊಡ್ತಾ ಹೋಗ್ತಾ ಇದ್ದೀವಿ. ನಮ್ಮ ವರ್ಕಲ್ಲಿ ನಿಮಗೆ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ ದಯವಿಟ್ಟು ಇದನ್ನು ಕನ್ಸಿಡರ್ ಮಾಡಬಹುದು. ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಹಾಗೆ ಆಪಲ್ ಯೂಸರ್ಸ್ಗೆ ಪ್ರತ್ಯೇಕ ಲಿಂಕ್ ಇದೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಮೆಂಬರ್ಶಿಪ್ ಲಿಂಕ್ ಅಂತಾನೆ ಮೆನ್ಷನ್ ಮಾಡಿ ಕೊಟ್ಟಿದ್ದೀವಿ. ಆಪಲ್ ಯೂಸರ್ಸ್ ಅಲ್ಲಿಂದ ಹೋಗಿ ಸಫಾರಿಯಲ್ಲಿ ಬ್ರೌಸರ್ನಲ್ಲಿ ಹೋಗಿ ಆಗಬಹುದು. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ವಿಶ್ವ ಯುದ್ಧದ ಮಟ್ಟಕ್ಕೆ ಸಾಲ. IMF ಪ್ರತಿ ವರ್ಷ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಅವಲೋಕನಕ್ಕೆ ಫಿಸ್ಕಲ್ ಮಾನಿಟರಿ ರಿಪೋರ್ಟ್ ಹೆಸರಿನ ವರದಿಯನ್ನ ರಿಲೀಸ್ ಮಾಡುತ್ತೆ. ಅದೇ ರೀತಿ ಈ ವರ್ಷದ ರಿಪೋರ್ಟ್ ನಲ್ಲೇ ಜಾಗತಿಕ ಸಾಲ 100% ಹತ್ತಿರ ತಲುಪಿರೋ ವಿಚಾರ ಗೊತ್ತಾಗಿದೆ. ಜಗತ್ತಿನ ಈಗಿನ ಸಾಲ ಎರಡನೇ ವಿಶ್ವ ಯುದ್ಧದ ಅವಧಿಯ ಸಾಲದ ನಂತರ ಎರಡನೇ ಹೈಯೆಸ್ಟ್ ಲೆವೆಲ್ನಲ್ಲಿದೆ ಅಂತ IMF ಹೇಳಿದೆ. ಅಂದ್ರೆ 78 ವರ್ಷದಲ್ಲೇ ದಾಖಲೆಯ ಸಾಲ ಇದೆ. ಇನ್ಫ್ಯಾಕ್ಟ್ ವಿಶ್ವ ಯುದ್ಧದ ಸಮಯಕ್ಕಿಂತ ವರ್ಸ್ಟ್ ಸಿಚುವೇಶನ್ ತಲುಪ್ತಾ ಇದೀವಿ ಅಂತ IMFನ ಅಧ್ಯಕ್ಷರು ಹೇಳಿದ್ದಾರೆ. ಯಾಕಂದ್ರೆ 1948ರ ಟೈಮ್ನಲ್ಲಿ ಜಗತ್ತು ಸಾಲಮಯ ಆಗಿದ್ದಕ್ಕೆ ಕಾರಣ 6 ವರ್ಷಗಳ ಘೋರ ಯುದ್ಧ. ಆ ಯುದ್ಧದಲ್ಲಿ ಯುರೋಪ್, ಏಷ್ಯಾದಲ್ಲಿ ಸಾವಿರಾರು ನಗರಗಳು ಆಲ್ಮೋಸ್ಟ್ ನೆಲಸಮ ಆಗಿದ್ವು. ಅದೆಲ್ಲವನ್ನ ವಾಪಸ್ ಕಟ್ಟೋದಕ್ಕೆ ಸಾಲ ಬೇಕಿತ್ತು. ಆದ್ರೀಗಂತ ಯಾವ ಘಟನೆಗಳು ಆಗಿಲ್ಲ. ಗಾಜಾ, ಯುಕ್ರೇನ್, ರಷ್ಯಾ, ಇರಾನ್, ಪಾಕಿಸ್ತಾನದಲ್ಲಿ ಅಶಾಂತಿ, ಹೊಡೆದಾಟ ಇರಬಹುದು. ಆದರೆ ಗ್ಲೋಬಲ್ ಸ್ಕೇಲ್ನ ವಿನಾಶಕಾರಿ ಯುದ್ಧ ಯಾವುದೂ ಆಗಿಲ್ಲ. ಜಾಗತಿಕವಾಗಿ ತೈಲ ಬಿಕ್ಕಟ್ಟು ಉಂಟಾಗಿಲ್ಲ. ಆರ್ಥಿಕ ಹಿಂಜರಿತದ ಪರಿಸ್ಥಿತಿನೂ ಕಾಣಿಸ್ತಾ ಇಲ್ಲ. ಆದರೂ ಕೂಡ ಈ ಮಟ್ಟದ ಸಾಲ ಬೆಳ್ಕೊಂಡಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಿಂದ ಜಾಗತಿಕ ಆರ್ಥಿಕತೆ ಅಸ್ಥಿರವಾಗ್ತಿರೋ ನಡುವೆನೆ ಈ ವರದಿ ಬಂದಿರೋದ್ರಿಂದ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ. ದೈತ್ಯ ರಾಷ್ಟ್ರಗಳಂತೆ ಹೆಚ್ಚು ಹೊರೆ. IMF ಲಿಸ್ಟ್ ಪ್ರಕಾರ ಅಮೆರಿಕ, ಚೈನಾ, ಕೆನಡಾ, ಜಪಾನ್, ಫ್ರಾನ್ಸ್, ಯುಕೆನಂತ ದೈತ್ಯ ರಾಷ್ಟ್ರಗಳೇ ಸಾಲದಲ್ಲಿ ಟಾಪ್ನಲ್ಲಿವೆ. G20 ರಾಷ್ಟ್ರಗಳೇ ಮೊದಲಿಗೆ 100%, 150% ಸಾಲಕ್ಕೆ ತಲುಪ್ತಾ ಇದ್ದಾರೆ ಅಂತ ಹೇಳಿ IMF ಹೇಳಿದೆ.
ಅಂದರೆ ಆ ರಾಷ್ಟ್ರಗಳ GDP ಎಷ್ಟಿರುತ್ತೋ ಸಾಲನೂ ಅಷ್ಟೇ ಇರುತ್ತೆ. ಅಮೆರಿಕದ GDP $30 ಟ್ರಿಲಿಯನ್ ಇದ್ರೆ ಸಾಲನು $30 ಟ್ರಿಲಿಯನ್. ಚೀನಾ GDP $19 ಟ್ರಿಲಿಯನ್ ಇದ್ರೆ ಸಾಲನು $19 ಟ್ರಿಲಿಯನ್. ಅದೇ ರೀತಿ ಫ್ರಾನ್ಸ್, UK, ಕ್ಯಾನಡಾಗಳ ಸಾಲನು 2029ಕ್ಕೆ 100% ದಾಟುತ್ತೆ ಅಂತ ಈ ರಿಪೋರ್ಟ್ ಹೇಳಿದೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಗುಜರಾತ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ $45,700 ಮಾತ್ರ. ಅಹಮದಾಬಾದ್, ದ್ವಾರಕಾ, ಬೆಟ್ ದ್ವಾರಕಾ, ನಾಗೇಶ್ವರ, ಸೋಮನಾಥ ಜ್ಯೋತಿರ್ಲಿಂಗ, ನಿಷ್ಕಳಂಕ ಮಹಾದೇವ, ಗಿರ್ ನ್ಯಾಷನಲ್ ಪಾರ್ಕ್, ವಡೋದರ, ವಿಶ್ವದ ಅತಿ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ, ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಇದೆಲ್ಲ ಸೇರಿ 6 ನೈಟ್ 7 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತಕ್ಕೂ 81% ಸಾಲ. ಎಸ್, ಭಾರತದ ಎಷ್ಟಿದೆ, ಎಷ್ಟು ಪರ್ಸೆಂಟ್ ಇದೆ? 2025ರಲ್ಲಿ ಭಾರತದ ಡೆಟ್ ಟು GDP ರೇಷಿಯೋ 81% ಇದೆ. ಅಂದ್ರೆ ಭಾರತದಲ್ಲಿ ₹100 ಮೌಲ್ಯದ ವಸ್ತುಗಳ ಉತ್ಪಾದನೆ ಆದ್ರೆ ಅದರಲ್ಲಿ ₹81 ವಸ್ತುಗಳು ನಮ್ದಲ್ಲ ಅಂತ ಅನ್ಕೋಬೇಕು ನಾವು. ಅಷ್ಟು ಸಾಲದ ಹೊರೆ ಇದೆ. ಆದ್ರೆ ಸಮಾಧಾನಕರ ವಿಚಾರ ಏನು ಅಂದ್ರೆ ಕಳೆದ ಕೆಲ ವರ್ಷಗಳಲ್ಲಿ ಭಾರತದ ಡೆಟ್ ಟು GDP ರೇಷಿಯೋ ಇಂಪ್ರೂವ್ ಆಗ್ತಾ ಬರ್ತಾ ಇದೆ. 2031ರವರೆಗೆ ನಮ್ಮ ಡೆಟ್ ಟು GDP ರೇಷಿಯೋ ಇನ್ನೂ ಇಳಿತಾ 77%ಗೆ ಇಳಿಯೋ ನಿರೀಕ್ಷೆ ಕೂಡ ಇದೆ. ಇದಕ್ಕೆ ಮುಖ್ಯ ಕಾರಣ ಭಾರತ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸ್ತಾ ಸಾಲ ಮಾಡ್ತಿರೋ ಪ್ರಮಾಣವನ್ನ ಕೂಡ GDP ಕಂಪ್ಯಾರಿಸನ್ ಅಲ್ಲಿ GDP ಪರ್ಸೆಂಟೇಜ್ ವೈಸ್ ನೋಡಿದಾಗ ಇಳಿಕೆ ಕೂಡ ಮಾಡ್ತಾ ಬರ್ತಾ ಇರೋದು. ಹಾಗಾಗಿ ಭಾರತದ ಸಾಲ ಇವರಿಗೆಲ್ಲ ಕಂಪೇರ್ ಮಾಡಿದ್ರೆ, ಬಿಗ್ ಬ್ರದರ್ಸಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಸ್ಟೈನೇಬಲ್ ಅಂತ ಹೇಳಲಾಗ್ತಿದೆ. ಆದ್ರೆ ಸ್ನೇಹಿತರೆ, ನಾವು ಆರ್ಥಿಕ ಪ್ರಗತಿಯನ್ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು, ಸಸ್ಟೈನೇಬಲ್ ಆಗಬೇಕು. ಅಂದ್ರೆ 77 ಇದೆ ಅಂತ ಹೇಳಿದ್ರೆ ಬಹಳ ಕಮ್ಮಿ ಇದೆ, ಗ್ರೇಟ್ ಅಂತ ಪೂರ್ತಿ ಖುಷಿ ಪಡೋ ಅವಶ್ಯಕತೆ ಇಲ್ಲ. ಸಾಲ ಕೇಳೋಕೆ ಹೋದಾಗ ಯಾರಿಗೆ ಜಾಸ್ತಿ ಸಾಲ ಕೊಡ್ತಾರೆ, ಯಾರಿಗೆ ಕಮ್ಮಿ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾರೆ? ಯಾರಾದ್ರೂ ಕೂಡ ಬ್ಯಾಂಕಲ್ಲಿ. ರೀಪೇಮೆಂಟ್ ಹಿಸ್ಟ್ರಿ ಚೆನ್ನಾಗಿರೋದು, ಒಳ್ಳೆ ಇನ್ಕಮ್ ಫ್ಲೋ ಇದೆ ಇವರಿಗೆ, ಸ್ಯಾಲರಿ ಸ್ಲಿಪ್ಪಲ್ಲಿ ಸಿಕ್ಕಾಪಟ್ಟೆ ಫಿಗರ್ಸ್ ಇದಾವೆ, ದುಡ್ಡಿದೆ, ಬಿಸ್ನೆಸ್ ಅಲ್ಲಿ ಒಳ್ಳೆ ಇನ್ಕಮ್ ಇದೆ, ಅರ್ಜೆಂಟಿಗೆ ದುಡ್ಡು ಬೇಕು ಅಂತ ಕೇಳೋಕೆ ಹೋದಾಗ ಸಾಲ ಕೊಡ್ತಾರೆ. ಅವ್ರ ಇನ್ಕಮ್ ತಕ್ಕಂತೆ ಸಾಲ ಕೊಡ್ತಾರೆ, ಬಡ್ಡಿನೂ ಕಮ್ಮಿ ಹಾಕ್ತಾರೆ. ಅದೇ ದುಡ್ಡೇ ಇಲ್ದಿರೋರು ಸಾಲ ಕೇಳೋಕೆ ಹೋದ್ರೆ ಕೊಡೋದೇ ಇಲ್ಲ, ಕೊಡ್ತೀವಿ ಅಂದ್ರೂ ಕೂಡ ಹೆವಿ ಬಡ್ಡಿ ಹಾಕ್ತಾರೆ. ಸೊ ಭಾರತ ಕಂಪೇರ್ ಎಲ್ಲ ಮಾಡೋಕ್ಕಾಗಲ್ಲ ನಾವು. ತೀರಾ ಮುಂದುವರೆದಿರೋ ರಾಷ್ಟ್ರಗಳು ಅವ್ರ 100 ಇದೆ, ನಮ್ದು ಬರೀ 75, 85 ಹಾಗೆಲ್ಲ ತೀರಾ ಖುಷಿ ಪಡೋ ಅವಶ್ಯಕತೆ ಇಲ್ಲ. ಬಟ್ ಆರ್ಥಿಕತೆ ಗ್ರೋ ಆಗ್ತಿದ್ರು ಕೂಡ ಸ್ವಲ್ಪ ಕೆಳಗೆ ತರ್ತಾ ಇದೀವಲ್ಲ GDP ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ, ಆ ಸಮಾಧಾನ ಪಡ್ಬೋದು ಅಷ್ಟೇ. ಓಕೆ, ಈಗ ಸಾಲ ಹೆಚ್ಚಾಗ್ತಿರೋದ ಕಾರಣಗಳೇನು? ಮೊದಲನೇದು ಪ್ಯಾಂಡೆಮಿಕ್, ಕೋವಿಡ್ ಪ್ಯಾಂಡೆಮಿಕ್. ಕೊರೋನಾ ವೈರಸ್ನಿಂದ ಇಡೀ ಜಗತ್ತಿನ ಬೆಳವಣಿಗೆ ನಿಂತು ಹೋಗಿತ್ತು, ಕೆಲಸ ಎಲ್ಲ ಬಂದಾಗಿತ್ತು. ಆದ್ರೂ ಜನರ ಜೀವನ ನಡಿಬೇಕಲ್ಲ. ಮುಂದುವರೆದಿರೋ ರಾಷ್ಟ್ರಗಳಲ್ಲೆಲ್ಲ ಚೆನ್ನಾಗಿ ದುಡ್ಡು ಹಂಚಿದ್ರು. ನಮ್ಮಲ್ಲಿ ಅಕ್ಕಿ, ದವಸ ಧಾನ್ಯ ಹಂಚಿ ಮ್ಯಾನೇಜ್ ಮಾಡಿದ್ರೆ ಅಲ್ಲೆಲ್ಲ ಡಾಲರ್ ಪ್ರಿಂಟ್ ಮಾಡಿ ಹಂಚಿದ್ರು. ಜೊತೆಗೆ ಹೆಲ್ತ್ ಕೇರ್ನಿಂದ ಹಿಡಿದು ಕಂಪನಿಗಳಿಗೆ ಸಬ್ಸಿಡಿ, ಉದ್ಯೋಗ ಸೃಷ್ಟಿ, ತೆರಿಗೆ ವಿನಾಯಿತಿ ಕೊಡೋದಕ್ಕೂ ಕೂಡ ದುಡ್ಡು ಬೇಕಾಯಿತು. ಹಾಗೆ ಕೋವಿಡ್ ನಂತರ ರಷ್ಯಾ ಯುಕ್ರೇನ್ ಯುದ್ಧ, ಇಸ್ರೇಲ್ ಗಾಜಾ ಯುದ್ಧ ಶುರುವಾದವು. ಜಾಗತಿಕವಾಗಿ ಭದ್ರತೆ ವಿಚಾರದಲ್ಲೂ ಆತಂಕ ಜಾಸ್ತಿ ಆಯಿತು. ಪರಿಣಾಮ ಭಾರತ ಸೇರಿ ಅನೇಕ ರಾಷ್ಟ್ರಗಳು ಮಿಲಿಟರಿ ಸ್ಪೆಂಡಿಂಗ್ ಅನ್ನು ಜಾಸ್ತಿ ಮಾಡಿದ್ದಾರೆ. ಯುದ್ಧಗಳಿಗೆ ಆಯುಧ ಸಪ್ಲೈ ಮಾಡೋ ಅಮೆರಿಕ, ಯುರೋಪಿಯನ್ ರಾಷ್ಟ್ರಗಳು, ರಷ್ಯಾ, ಚೀನಾಗಳ ಮಿಲಿಟರಿ ಖರ್ಚು ಕೂಡ ಅವ್ರದ್ದು ಸ್ವಂತದ್ದು ಜಾಸ್ತಿ ಆಗಿದೆ ಖರ್ಚು. ಇವುಗಳ ಜೊತೆಗೆ ಜಾಗತಿಕ ತಾಪಮಾನಕ್ಕೆ ಸಂಬಂಧಪಟ್ಟಂತೆ ವಿಪತ್ತುಗಳು ಬರ್ತಾ ಇದಾವೆ, ಪ್ರವಾಹಗಳು ಜಾಸ್ತಿ ಆಗಿದಾವೆ, ಹೀಟ್ ವೇವ್ಸ್, ಭೂಕುಸಿತ. ಇವುಗಳಿಂದಾಗಿ ಅವುಗಳನ್ನ ಫೇಸ್ ಮಾಡೋಕೆ ಆಗ್ತಿರೋ ಖರ್ಚು, ಅವುಗಳ ಬಂದ್ಮೇಲೆ ಆಗ್ತಿರೋ ಖರ್ಚು ಅದೆಲ್ಲ ಜಾಸ್ತಿ ಆಗ್ತಾ ಇದೆ. ಹಾಗೆ ಎಲ್ಲ ರಾಷ್ಟ್ರಗಳು ಡಿಸ್ರಪ್ಟಿವ್ ಟೆಕ್ನಾಲಜೀಸ್ ಅಂದ್ರೆ AI, ರೋಬೋಟಿಕ್ಸ್, ಹೀಗೆ ಫ್ಯೂಚರ್ ಟೆಕ್ನಾಲಜಿಯಲ್ಲಿ ಹಿಂದುಳಿಬಾರದು ಅಂತ ಅಗ್ರೆಸಿವ್ ಆಗಿ ಖರ್ಚು ಮಾಡ್ತಿದ್ದಾರೆ. ಈ ಎಲ್ಲ ಅಂಶಗಳು ಸಾಲಕ್ಕೆ ಕಾರಣ ಆಗ್ತವೆ. ಜೊತೆಗೆ ಈ ಹಿಂದೆ ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಬಡ್ಡಿ ದರ ಬಹಳ ಕಮ್ಮಿ ಇತ್ತು, ಆದ್ರೀಗ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿನೇ ಇದೆ. ಹಾಗಾಗಿ ಸಾಲ ತೀರಿಸುವುದು ಕಷ್ಟ ಆಗ್ತಿದೆ, ಬಡ್ಡಿ ಬೆಳೀತಾ ಇದೆ. ಈಗ ಆಲ್ರೆಡಿ ಸುಮಾರು 55 ರಾಷ್ಟ್ರಗಳು ಸಾಲದಿಂದಾಗಿ ಸಂಕಷ್ಟದಲ್ಲಿದ್ದಾವೆ, ದಿವಾಳಿ ಆಗೋ ಅಪಾಯದಲ್ಲಿದ್ದಾವೆ ಅಂತ IMF ಹೇಳಿದೆ. ಅದರಲ್ಲೂ ಕೂಡ ಲೋ ಇನ್ಕಮ್ ಕಂಟ್ರೀಸ್ ಹಾಗೂ ಭಾರತದಂಥ ಎಮರ್ಜಿಂಗ್ ರಾಷ್ಟ್ರಗಳಲ್ಲಿ ಸಾಲ ಕಮ್ಮಿ ಇದ್ರೂ ಕೂಡ ಸಂಕಷ್ಟದ ಅಪಾಯ ಇದ್ದೇ ಇರುತ್ತೆ, ಕರೆಕ್ಟಾಗಿ ಎಕನಾಮಿಕ್ ಗ್ರೋತ್ ಮೇಂಟೈನ್ ಮಾಡಿಲ್ಲ ಅಂದರೆ. ಹಣ ಎಲ್ಲಿಂದ ಬರ್ತಾ ಇದೆ, ಯಾರು ಕೊಡ್ತಿದ್ದಾರೆ ಹಾಗಾದರೆ ಸಾಲ? ಭಾರತಕ್ಕೆ 81% ಸಾಲ ಇದೆ ಅಂದರೆ ಅದು ಕಂಪ್ಲೀಟ್ ಆಗಿ ವಿದೇಶಗಳಿಂದಲೇ ಬಂದಿದೆ ಅಂತಲ್ಲ. ಡೆಟ್ ಟು GDP ರೇಷಿಯೋ ಲೆಕ್ಕ ಹಾಕುವಾಗ ಆಂತರಿಕ ಸಾಲಗಳು ಸೇರ್ಕೊಳ್ತವೆ. ಬ್ಯಾಂಕ್ಗಳು, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು, ಹೀಗೆ ಬೇರೆ ಬೇರೆ ಮೂಲಗಳಿಂದ ಸರ್ಕಾರ ತಗೊಳ್ಳೋ ಸಾಲನೂ ಸೇರ್ಕೊಳ್ಳುತ್ತೆ. ಅಮೆರಿಕ, ಚೈನಾ ಸರ್ಕಾರಗಳು ಈ ರೀತಿ ಆಂತರಿಕ ಸಾಲ ಮಾಡಿವೆ. ಅದರ ಜೊತೆಗೆ ಆ ದೇಶಗಳು 100% ಸಾಲ ಮಾಡೋ ಹೊಸಲಲ್ಲಿದ್ದರೂ ಕೂಡ ಬೇರೆ ರಾಷ್ಟ್ರಗಳಿಗೆ ಅಷ್ಟೇ ಸಾಲವನ್ನು ಕೊಟ್ಟಿದ್ದಾರೆ.
ಚೀನಾ ಅಂತೂ ಪಾಕಿಸ್ತಾನ, ಶ್ರೀಲಂಕಾ ಸೇರಿದಂತೆ ಸೌತ್ ಈಸ್ಟ್ ಏಷ್ಯನ್ ರಾಷ್ಟ್ರಗಳು, ಆಫ್ರಿಕನ್ ರಾಷ್ಟ್ರಗಳಿಗೆ $100 ಬಿಲಿಯನ್ ಸುರಿದು ಡೆಟ್ ಟ್ರ್ಯಾಪ್ನಲ್ಲಿ ಅವನ್ನೆಲ್ಲ ಸಿಕ್ಕಾಕಿಸ್ಕೊಂಡಿದೆ. ಸಕ್ಕರೆ ಪಾಕದ ಮೇಲೆ ಕೂತು ನೋಣ ಕಾಲು ಸಿಕ್ಕಾಕೊಳ್ತಾವಲ್ಲ, ಆ ಥರ ಆಗಿದೆ ಈಗ ಪಾಕಿಸ್ತಾನದ ಪರಿಸ್ಥಿತಿ. ಅಮೆರಿಕ ಕೂಡ ತನ್ನ ಹಿತಾಸಕ್ತಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ದುಡ್ಡು ಸುರಿದಿದೆ. ಸೊ ಈ ಡೆಟ್ ಟು GDP ರೇಷಿಯೋ ಅನ್ನೋದು ತೀರಾ ಭಯ ಪಡಬೇಕಾಗಿರೋ ವಿಚಾರ ಅಲ್ಲ. ಎಲ್ಲಿ ತನಕ ರೀಪೇಮೆಂಟ್ ಮಾಡೋ ತಾಕತ್ ಚೆನ್ನಾಗಿದೆಯೋ, EMI ಕಟ್ಟೋ ತಾಕತ್ ಚೆನ್ನಾಗಿದೆಯೋ ಸರ್ಕಾರಗಳಿಗೂ, ಹಾಗೆ ಆರ್ಥಿಕ ಪ್ರಗತಿ ಫಾಸ್ಟ್ ಅದನ್ನ ಮೊಮೆಂಟಮ್ನ ಮೇಂಟೈನ್ ಮಾಡ್ಕೊಂಡು ಇನ್ಕಮ್ ಚೆನ್ನಾಗಿ ಜನರೇಟ್ ಮಾಡ್ತಾ ಇದೀವೋ ಆಸ್ ಎ ನೇಷನ್, ಅಲ್ಲಿ ತನಕ ಭಯ ಪಡೋ ಅವಶ್ಯಕತೆ ಇಲ್ಲ. ಆದ್ರೆ ಆರ್ಥಿಕ ಪ್ರಗತಿನೂ ಚೆನ್ನಾಗಿಲ್ಲ, ಏನೂ ಇಲ್ಲ, ಬರೀ ಉಗ್ರದಾಳಿ, ದಿನವೂ ಕೂಡ ಅನಾಹುತ, ರಾಷ್ಟ್ರದಲ್ಲಿ ಪ್ರಾಕೃತಿಕ ವಿಕೋಪ, ಆರ್ಥಿಕ ಪ್ರಗತಿ ಬಿದ್ದು ಹೋಗ್ಬಿಟ್ಟಿದೆ. ಆದ್ರೂ ಸಾಲ ಮಾತ್ರ ಏರಿಕೆ ಆಗ್ತಿದೆ. ಅವಾಗ ಬಹಳ ಕಷ್ಟ. ಅಲ್ಲಿ ಇಲ್ಲಿ ಭಿಕ್ಷೆ ಬಿಡಬೇಕಾಗತ್ತೆ IMF ಮುಂದೆ ಹೋಗಿ ಪಾಕಿಸ್ತಾನ ಕೇಳಿದಂಗೆ. ಇದ್ರ ಬಗ್ಗೆ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ, ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಎಕಾನಮಿಗೆ ಸಂಬಂಧಪಟ್ಟ ಇಂಥ ಮತ್ತಷ್ಟು ಮಾಹಿತಿ ಬೇಕು, ಇದು ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಅದನ್ನ ಕೂಡ ಹೇಳಿ. ಹಾಗೆ ಇದರ ಆಸಕ್ತರಿಗೆ ಇದನ್ನ ತಲುಪಿಸಿ ಸ್ನೇಹಿತರೆ, ಶೇರ್ ಮಾಡಿ, ಅವರು ಕೂಡ ನೋಡ್ಲಿ, ಹೆಚ್ಚು ರೀಚ್ ಸಿಗೋಕೆ ನಿಮ್ಮಿಂದ ಹೆಲ್ಪ್ ಆಗಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.